ಸರ್ ಇವತ್ತು ಈಗ ಇವ್ರೇನು ವಿಶ್ವ ಹಿಂದೂ ಪರಿಷತ್ ರಿಕ್ವೆಸ್ಟ್ ಮಾಡ್ಕೊಂಡಿದಾರಲ್ಲ, ಇವ್ರು ಹೇಳೋದೇನಂದ್ರೆ ಓನ್ಲಿ ಅವರು ದೇವಸ್ಥಾನ ಕಾಣಿಕೆ ಮತ್ತು ಅಕ್ಕಿ ನೀಡಬೇಕಂತ ಅಷ್ಟೇ ಮಾಡ್ತೀವಿ, ಉಳಿದದ್ದು ಪುರಾಣಿಗಳನ್ನ ಪಠಣ ಮಾಡಕ್ಕೆ ಕೊಡಬಾರ್ದು ಅಂತ ನಾನು ಇವಾಗ ಹೇಳ್ತೀನಿ. ಮನವಿ ಕೊಟ್ಟಿದ್ದೀವಿ. ಏನು ಬೆಳಿಗ್ಗೆ ನಡೆದಂಥ ಸಂದರ್ಭದಲ್ಲಿ ಏನು ಗ್ರಾಮ ಪಟ್ಟಣ ಮಾಡ್ತಿಲ್ಲ ಅದೆಲ್ಲ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ನಿಂತಿದ್ರು ಸಹ ದೇವಸ್ಥಾನ ಕಮಿಟಿ ಬಾವಿ ಹತ್ರ ಕರ್ಕೊಂಡೋಗಿ ಪೂಜೆ ಮಾಡಿಸಲಿಕ್ಕೆ ಅಥವಾ ಪ್ರಾರ್ಥನೆ ಮಾಡಿಸಲಿಕ್ಕೆ ಅದನ್ನು ಮಾಡಿದ್ರು. ಇದೇನಾಗುತ್ತೆ ಅಂತ ಕೇಳಿದ್ರೆ ಇವರೇ ಹಿಂದೂ ಸಮಾಜಕ್ಕೆ ಪ್ರವೋಕ್ ಮಾಡಲಿಕ್ಕೆ ನಾಡುತ್ತೆ. ಮೊದಲು ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾವೇನು ಮಾಡಿಸಲ್ಲ, ಅದೇ ಆ ಥರದ ಯಾವುದೇ ಥರದ ವಿಚಾರಗಳು ನಮ್ಮ ಹತ್ರ ಇಲ್ಲ, ಮೀಟಿಂಗಲ್ಲಿ ಇಲ್ಲ ಅಂತ ಹೇಳಿದ್ರು. ಮತ್ತೆ ಮ್ಯಾನುವಲ್ಲೂ ಸಹ ಈ ರೀತಿಯಂತೆ ಯಾವುದಿಲ್ಲ. ಅವರು ಮೈದೂರು ಕಾಜಿಯವರು ಬರಬೇಕು, ಅಕಸ್ಮಾತ್ ಒಂದೇ ಅಂತ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಅಕ್ಕಿ ಮತ್ತೆ ಕಾಣಿಕೆಯನ್ನು ಕೊಡಬೇಕು ಅಂತ ಮ್ಯಾನುವಲ್ ಅವ್ರು ಮ್ಯಾನುವಲ್ ಇರುವಂಥದ್ದು ಮತ್ತೆ ನಿಯಮವನ್ನು ಮೀರಿ ಆ ರೀತಿಯಾಗಿ ಮತ್ತೆ ಬಾವಿ ಹತ್ರ ತಗೊಂಡೋಗ್ಬಿಟ್ಟು ಪ್ರಾರ್ಥನೆ ಮಾಡಿಸುವಂಥದ್ದನ್ನೆಲ್ಲ ಮಾಡಿದ್ರೆ ಅದಕ್ಕೆ ಈ ಸಲ ಅಂತ ಯಾವುದೇ ಕಾರಣಕ್ಕೂ ಅದರ ಆಗ್ಬಾರ್ದು ಅಂತ ಸ್ಟ್ರಿಕ್ಟ್ ಒಂದು ಆದೇಶ ಮಾಡಬೇಕು ಸರ್ ದಯವಿಟ್ಟು. ಏನು ಬೇಲೂರಿನ ಐತಿಹಾಸಿಕ ಬ್ರಹ್ಮ ರಥೋತ್ಸವ ಇದೇ ತಿಂಗಳಲ್ಲೂ ನಡೆಯುವಂತಹ ಸಂದರ್ಭದಲ್ಲಿ ಏನು ಗಳಿಗೆ ತೇರು ಅಂತ ಬಿಟ್ಟು ನಡೆಯುತ್ತೆ, ಆ ಗಳಿಗೆ ತೇರಿನಲ್ಲಿ ಸದಾ ಯಾವಾಗಲೂ ಸಹ ಮೈದೂರಿನ ಕಾಜಿಯವರನ್ನು ಕರೆಸಿ ಪ್ರಾರ್ಥನೆಯನ್ನು ಮಾಡುವಂತಹ ಒಂದು ವಿಚಾರ ನಡೀತಿತ್ತು. ಆದರೆ ಯಾವುದೇ ಕಾರಣಕ್ಕೂ ಸಹ ಆ ರೀತಿ ಯಾವುದೇ ಪ್ರಾರ್ಥನೆಯನ್ನು ಮಾಡಬಾರ್ದು ಅಂತ ಬಿಟ್ಟು ಹೇಳ್ತಕ್ಕಂಥದ್ದು, ಮತ್ತೆ ತೇರಿನ ದಿನ ಕುರಾನ್ ಪಠಣವನ್ನು ಮಾಡಬಾರ್ದು ಅಂತ ಬಿಟ್ಟು ಹೇಳ್ತಕ್ಕಂಥದ್ದು ತಹಶೀಲ್ದಾರ್ಗೆ ಇವತ್ತು ಮನವಿಯನ್ನು ಕೊಡ್ತಾ ಇದ್ವಿ. ಇದೇ 2025 ಇಸ್ವಿನಲ್ಲಿ ಇದೇ ರೀತಿಯ ಒಂದು ಮನವಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹ ದೇವಸ್ಥಾನದ ಮ್ಯಾನ್ಯುವಲ್ ಅನ್ನು ಸಹ ಈ ರೀತಿಯಾದಂತಹ ಯಾವುದೇ ಅವರಿಗೆ ಕುರಾನ್ ಪಠಣ ಇರ್ಬೋದು ಮತ್ತೆ ಪ್ರಾರ್ಥನೆಯನ್ನು ಮಾಡಿಸುವಂಥದ್ದು ಯಾವುದೇ ರೀತಿಯ ಒಂದು ವಿಷಯ ಇಲ್ಲ ಅಂತ ಬಿಟ್ಟಂತ ಸಹ ಸ್ಥಳೀಯ ಇರತಕ್ಕಂತಹ ಏನು ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಯವರು ದೇವಸ್ಥಾನದ ಒಳಗಡೆ ಇರತಕ್ಕಂಥ ಬಾವಿಯ ಬಳಿ ಅವರಿಗೆ ಪ್ರಾರ್ಥನೆಯನ್ನು ಮಾಡಿಸಿರ್ತಕ್ಕಂಥದ್ದು ನಮಗೆ ಗಮನಕ್ಕೆ ಬಂದಿದೆ. ಹಾಗಾಗಿ ಈ ಬಾರಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ, ಯಾವುದೇ ಕಾರಣಕ್ಕೂ ಸಹ ಈ ರೀತಿಯಾದಂತಹ ವಿಚಾರ ಆಗಬಾರ್ದು. ಅಕಸ್ಮಾತ್ ಆಗಿ ಏನಾದ್ರು ಈ ಸಲ ಅವ್ರ ಕಾಜಿ ಬಂದಂತ ಸಂದರ್ಭದಲ್ಲಿ ಏನಾದ್ರು ಈ ತರ ಪ್ರಾರ್ಥನೆಯನ್ನು ಮಾಡಿಸುವಂತಹ ವಿಚಾರ ಬಂತು ಅಂತ ಹೇಳಿದ್ರೆ ಅದಕ್ಕೆ ಜಿಲ್ಲಾಡಳಿತ ಮುಂದಿನ ಆಗುವಂತಹ ಎಲ್ಲ ಅನಾಹುತಗಳಿಗೆ ಜಿಲ್ಲಾಡಳಿತ, ತಾಲೂಕು ಆಡಳಿತ ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳ ನೇರ ಹೊಣೆ ಆಗಿರ್ತಾರೆ ಅಂತ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಮತ್ತೆ ಅವತ್ತಿನ ದಿವಸ ಅವರಿಗೆ ಏನು ಕಾಣಿಕೆಯನ್ನು ಸಲ್ಲಿಸಬೇಕು ಅದನ್ನ ಬೇಕಾದ್ರೆ ಸಲ್ಲಿಸುವಂತ ವ್ಯವಸ್ಥೆಯನ್ನು ಮಾಡಲಿ. ಅದನ್ನ ಬಿಟ್ಟು ಪ್ರಾರ್ಥನೆ ಮತ್ತು ಕುರಾನ್ ಅಂತ ಬಂದಂತ ಸಂದರ್ಭದಲ್ಲಿ ಮತ್ತೊಂದು ಈ ತರ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ಬಾರ್ದು ಅಂತ ಬಿಟ್ಟಂತೇಳಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ಇವತ್ತು ಮನವಿಯನ್ನು ಮಾಡಕ್ಕೆ ಬಂದಿದ್ವಿ. ಇವತ್ತು ನಾವು ಇದನ್ನ ಮನೆ ತಹಶೀಲ್ದಾರ್ ಅವರಿಗೆ ಕೊಟ್ಟಿದ್ವಿ, ಜಿಲ್ಲಾಧಿಕಾರಿಗಳಿಗೆ, ಹಾಸನದಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಮತ್ತೆ AC ಅವರಿಗೆ ಕೊಡ್ತೀವಿ, ಮತ್ತೆ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಗಳಿಗೆ. ಯಾಕಂತ ಹೇಳಿದ್ರೆ ಸಮಿತಿ ಇಲ್ಲದ ಧರ್ಮದರ್ಶಿ ಸಮಿತಿ ಇಲ್ಲದ ಕಾರಣ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕೊಡ್ತೀವಿ, ಮತ್ತೆ ಮಾನ್ಯ ಶಾಸಕರಿಗೂ ಈ ಮನವಿಯನ್ನು ನಾವು ಕೊಡ್ತೀವಿ.